ಉದ್ಧಾರ ಆಗ್ಲಿ ಅಂತ ಸರ್ಕಾರ ಫ್ರೀಯಾಗಿ ಜಮೀನು ಮಂಜೂರು ಮಾಡಿದ್ರು ಅವರೆಲ್ಲ ಅಡ್ಡದಾರಿ ಹಿಡಿದಿದ್ದಾರೆ. ಅಧಿಕಾರಿಗಳು ಎಷ್ಟೇ ಬಾರಿ ವಾರ್ನ್ ಮಾಡಿದ್ರು ಕೇಳದ ಅವರಿಗೆಲ್ಲ ಅಧಿಕಾರಿಗಳು ಮತ್ತೆ ಶಾಕ್ ನೀಡಿದ್ದಾರೆ. ಏನಿದು ಸ್ಟೋರಿ ನೀವೇ ನೋಡಿ. ಅಯ್ಯಯ್ಯೋ, ನಿನ್ನೆ ಬಂದಿದ್ದ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ. ರಾತ್ರಿಯಿಡೀ ನಿದ್ದೆಗೆಟ್ಟು ಕಾಯಿಸಿದ ಆ ಸುರಪಾನ ಇವತ್ತು ಮಣ್ಣುಪಾಲ. ಮನೆಯಲ್ಲಿ ಪಾತ್ರೆ ಪಗಡಿಯಲ್ಲಿ ತುಂಬಿದ್ನೆಲ್ಲ ನಾಶ ಮಾಡೋಕೆ ಜೆಸಿಪಿ ಬೇರೆ ತಂದಿದ್ದಾರೆ. ಅಯ್ಯೋ ಅಂತ ತಲೆ ಮೇಲೆ ಹೀಗೆ ಬಟ್ಟೆ ಹಾಕೊಂಡು ಕುಳಿತಿರೋ ಇವರೆಲ್ಲ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಶಾಹು ಪಾರ್ಕ್ ಗ್ರಾಮದ ನಿವಾಸಿಗಳು. ಇವರೆಲ್ಲ ತಮ್ಮ ತಮ್ಮ ಮನೆಯಲ್ಲೇ ಕಳ್ಳಬಟ್ಟಿ ತಯಾರಿಸಿ ಮಾರಾಟ ಮಾಡ್ತಿದ್ರು. ಅಧಿಕಾರಿಗಳು ಎಷ್ಟೇ ವಾರ್ನು ಮಾಡಿದ್ರು ಅದಕ್ಕೆಲ್ಲ ಸೊಪ್ಪು ಹಾಕದ ಇವರು ತಮ್ಮ ಚಾಳಿ ಮುಂದುವರೆಸಿದ್ರು. ನಿನ್ನೆ ಅಷ್ಟೇ ಗ್ರಾಮಕ್ಕೆ ಭೇಟಿ ನೀಡಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರ ತಂಡ ಮನೆ, ಹೊಲ, ಗದ್ದೆಗಳಲ್ಲಿ ಇಡಲಾಗಿದ್ದ ಸಾವಿರಾರು ಲೀಟರ್ ಕಳ್ಳಬಟ್ಟಿಯನ್ನ ನಾಶಪಡಿಸಿತ್ತು. ಆದ್ರೆ ಇದಕ್ಕೆಲ್ಲ ಮಣೆ ಹಾಕದ ಇವರು ಮತ್ತೆ ಕಳ್ಳಬಟ್ಟಿ ತಯಾರಿಸೋಕೆ ಮುಂದಾಗಿದ್ರು. ಮತ್ತೆ ದಾಳಿ ನಡೆಸಿರೋ ಅಧಿಕಾರಿಗಳು ಕಳ್ಳಬಟ್ಟಿಯನ್ನ ನಾಶಪಡಿಸಿದ್ದಾರೆ. ನಿನ್ನೆ ಕೂಡ ಈ ಶಾವ್ ಪಾರ್ಕ್ ಅಲ್ಲಿ ನಾವು ಕಾರ್ಯಾಚರಣೆ ಮಾಡಿ ಹೋಗಿದ್ವಿ. ಸುಮಾರು ನಿನ್ನೆನೂ ಒಂದು 40 ಲೀಟರ್ ನಮಗೆ ತಯಾರು ಮಾಡಿದಂತಹ ಕಳ್ಳಬಟ್ಟಿ ಸಿಕ್ಕಿತ್ತು. ಸುಮಾರು ಒಂದು 600-700 ಲೀಟರ್ದಷ್ಟು ನಾವು ಇದನ್ನ ಈ ಕಚ್ಚಾ ಇದೇನು ವಸ್ತುಗಳಿದೆಯಲ್ಲ ಇದನ್ನೆಲ್ಲ ನಾವು ನಾಶಪಡಿಸಿದೀವಿ. ಮನೆಯಲ್ಲಿ ಯಾರ್ಯಾರಿದ್ದಾರೆ ಅದನ್ನ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರ ಮೇಲೆ FIR ಮಾಡ್ಲಿಕ್ಕೆ ನಾನು ಪೊಲೀಸರಿಗೂ ಮತ್ತು ಎಕ್ಸೈಸ್ ದವರಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕಳ್ಳಬಟ್ಟಿ ತಯಾರಿಕೆ ಇವರಿಗೆಲ್ಲ ಒಂದು ರೀತಿಯ ಚಾಳಿಯಾಗಿ ಪರಿಣಮಿಸಿದೆ. ಅಧಿಕಾರಿಗಳು ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳದ ಇವರಿಗೆ ಲಾಠಿ ಏಟಿನ ರುಚಿ ಕೂಡ ತೋರಿಸಲಾಗಿದೆ. ಕಳ್ಳಬಟ್ಟಿ ತಯಾರಕರ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗಟ್ಟಿದ್ರು ಕೂಡ ಅಲ್ಲಿಂದ ಬಂದು ಮತ್ತೆ ಅದೇ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಇದರಿಂದ ಜಿಲ್ಲೆಯನ್ನ ಹೇಗಾದ್ರೂ ಕಳ್ಳಬಟ್ಟಿ ಮುಕ್ತ ಮಾಡಬೇಕು ಅಂತಿರೋ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ನಾವು ಮೇನ್ ಆಗಿ ಕಳ್ಳಬಟ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದ್ರೆ ಅದರಿಂದ ಅನಾಹುತ ಆಗೋ ಚಾನ್ಸಸ್ ಇರ್ತಾವಲ್ಲ. ಅದಕ್ಕಾಗಿ ಆಮೇಲೇನೋ ಅದ್ರ ಪಾಡಿಗೆ ಅದು ಅಂಗಡಿಯವರು ಲೈಸೆನ್ಸ್ಡ್ ಏನಿರ್ತಾರಲ್ಲ ಅವರು ಸೇಲ್ ಮಾಡ್ತಾರೆ. ಅವರು ಕ್ರಮ ತಗೊಳ್ಳಿದ್ರೆ ಇದ್ರ ಪ್ರಮಾಣ ಹೆಚ್ಚಾಗ್ತದೆ. ಹೌದು, ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ವಿ. ಒಟ್ನಲ್ಲಿ ಇವರೆಲ್ಲ ಕಳ್ಳಬಟ್ಟಿ ತಯಾರಿಕೆಯನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡು ಮೈ ಬಗ್ಗಿಸಿ ದುಡಿಯೋದನ್ನೇ ಮರೆತಿದ್ದಾರೆ. ಹೀಗಾಗಿ ಕೇವಲ ಕಳ್ಳಬಟ್ಟಿ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ರೆ ಮಾತ್ರ ಇದಕ್ಕೆಲ್ಲ ಅಂತ್ಯ ಹಾಡಲು ಆಗಲ್ಲ ಅಂತ ಮನಗಂಡಿರೋ ಜಿಲ್ಲಾಡಳಿತ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕಿಕೊಳ್ಳುವುದಕ್ಕೆ ನಿರ್ಧರಿಸಿದೆ. ಅಧಿಕಾರಿಗಳ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಚಂದ್ರಶೇಖರ್, TV9 ಚಿಕ್ಕೋಡಿ.